ಕಾಂಗ್ರೆಸ್ ಮತ್ತೆ ಬಿಜೆಪಿ ಮಧ್ಯೆ ಹಿಂದುತ್ವದ ಕಾಳಗ ಶುರುವಾಗಿದೆ. ನಿನ್ನೆ ಲೋಕಸಭೆಯಲ್ಲಿ ಪಕ್ಷ ನಾಯಕ ರಾಹುಲ್ ಗಾಂಧಿ ಗರ್ಜಿಸಿದ್ದಾರೆ. ಕಾಂಗ್ರೆಸ್ ನಾಯಕರ ಹಿಂದುತ್ವದ ಪ್ರಶ್ನೆಗೆ ಬಿಜೆಪಿ ಕೌಂಟರ್ ಕೊಟ್ಟಿದೆ. ವಿಪಕ್ಷಗಳ ಕೌಂಟರ್ಗೆ ಪ್ರತಿ ಕೌಂಟರ್ ಅನ್ನ ನೀಡುತ್ತಾರೆ ಪ್ರಧಾನಿಯಾಗಿದ್ರೆ. ಇಂದು ಸಂಜೆ 4ಕ್ಕೆ ಲೋಕಸಭೆಯಲ್ಲಿ ಪ್ರಧಾನಿ ಮೋದಿ ಅವರು ಭಾಷಣವನ್ನ ನಡೆಸಲಿದ್ದಾರೆ. ಕಾಂಗ್ರೆಸ್ ಹಾಗೆ ಬಿಜೆಪಿಯ ಮಧ್ಯೆ ಹಿಂದುತ್ವದ ಕಾಳಗ ನಡೆದಿದೆ. ನಿನ್ನೆ ಲೋಕಸಭೆಯಲ್ಲಿ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು ಗರ್ಜಿಸಿದ್ದಾರೆ. ಇವತ್ತು ಪ್ರಧಾನಿ ಮೋದಿ ಅವರು ಭಾಷಣ ಮಾಡ್ತಾರೆ. ಇಂದು ಸಂಜೆ 4ಕ್ಕೆ ರಾಷ್ಟ್ರಪತಿ ಭಾಷಣ ಮೇಲಿನ ಚರ್ಚೆಗೆ ಉತ್ತರವನ್ನ ನೀಡಲಿದ್ದಾರೆ. ಇನ್ನ ವಿಪಕ್ಷ ನಾಯಕ ರಾಹುಲ್ ಗಾಂಧಿಗೆ ತಿರುಗೇಟನ್ನು ನೀಡುವ ಸಾಧ್ಯತೆ ಇದೆ. ಒಂದು ಕಡೆ ಜುಲೈ 1ರಂದು ನಡೆದಂತಹ ಲೋಕಸಭಾ ಕಲಾಪ ಅಕ್ಷರಶಃ ಗದ್ದಲದ ವಾತಾವರಣ ಸೃಷ್ಟಿ ಮಾಡಿತ್ತು. ಅಗ್ನಿವೀರರ ಬಗ್ಗೆ ಹಾಗೂ ರೈತರ ಬೆಂಬಲ ಬೆಲೆಯ ಬಗ್ಗೆ ಮಾತನಾಡುತ್ತಾ ಭಾಷಣ ಆರಂಭಿಸಿದಂತಹ ಲೋಕಸಭೆಯ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಹಿಂದುತ್ವದ ಬಗ್ಗೆ ಭಾಷಣವನ್ನ ಮಾಡಿದ್ರು. ಬಿಜೆಪಿ ಆರ್ಎಸ್ಎಸ್ ನವರು ನೈಜ ಹಿಂದೂಗಳಲ್ಲಂತ ಆಡಳಿತ ಪಕ್ಷದವರನ್ನ ಕೆರಳಿಸಿದ್ರು. ಒಂದು ರೀತಿಯಾಗಿ ಸಂಸತ್ತಿನಲ್ಲಿ ನಡೀತಾ ಇರುವಂತಹ ಈ ಬಾರಿಯ ಲೋಕಸಭೆಯ ಚೊಚ್ಚಲ ಅಧಿವೇಶನ ಜುಲೈ 1ರ ಕಲಾಪ ಆಡಳಿತಾರೂಢ ಎನ್ಡಿಎ ಹಾಗೂ ಕಾಂಗ್ರೆಸ್ ನೇತೃತ್ವದ ಎನ್ಡಿಎ ಮೈತ್ರಿಕೂಟದ ನಡುವೆ ದೊಡ್ಡದಾದಂತಹ ಕಲಹಕ್ಕೆ ಒಂದು ರೀತಿ ನಾಂದಿ ಆಡಿತ್ತು. ರಾಹುಲ್ ಗಾಂಧಿ ಅವರು ಏನ್ ಮಾತನಾಡಿದ್ರು ಸದನದಲ್ಲಿ ಒಮ್ಮೆ ಕೇಳೋಣ ಬನ್ನಿ. फोटो नहीं दिखा सकते सर? एक मिनट माननीय सदस्य। सर शिव जी की फोटो मना है सर? एक मिनट। जय संविधान। इसकी हमने रक्षा की है by showing an image of our refuge. Okay? सर शिव जी की फोटो नहीं दिखा सकते सर? एक मिनट माननीय सदस्य। सर शिव जी की फोटो मना है सर? एक मिनट। सर मना है तो रख देता हूं। नो एक मिनट प्लीज। आपने सवाल उठाया, आपके माननीय सदस्यगण 353 का नियम बता रहे थे, 352 का नियम बता रहे। नो शिव जी की फोटो नहीं दिखा सकते सर? एक मिनट माननीय सदस्य। सर शिव जी की फोटो मना है सर? एक मिनट। ಒಂದು ಕಡೆ ಜುಲೈ 1ರ ಕಲಾಪ ಆಡಳಿತಾರೂಢ ಎನ್ಡಿಎ ಹಾಗೆ ಕಾಂಗ್ರೆಸ್ ನಡುವೆ ದೊಡ್ಡದಾದಂತಹ ಕಲಹಕ್ಕೆ ನಾಂದಿ ಆಡಿತ್ತು ಅಂತ ಹೇಳ್ಬಹುದು. ಇಂತಹದೊಂದು ದೊಡ್ಡ ಮಟ್ಟದ ಗಲಾಟೆಗೆ ನಾಂದಿ ಹಾಡಿದ್ದು ಬೇರೆ ಯಾರು ಅಲ್ಲ, ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು. ಕಲಾಪದಲ್ಲಿ ರೈತರಿಗೆ ನೀಡಲಾಗುವ ಕನಿಷ್ಠ ಬೆಲೆಯ ವಿಚಾರ, ಹುತಾತ್ಮ ಅಗ್ನಿವೀರ ಸೈನಿಕರ ಕುಟುಂಬಗಳಿಗೆ ಸಿಗ್ತಾ ಇರುವ ಪರಿಹಾರ, ಅದರ ಜೊತೆಗೆ ಹಿಂದುತ್ವದ ಬಗ್ಗೆ ಈಶ್ವರನ ಫೋಟೋವನ್ನ ಹಿಡಿದುಕೊಂಡು ಪ್ರಸ್ತಾಪವನ್ನ ಕೂಡ ಮಾಡಿದ್ರು. ಮತ್ತಷ್ಟು